ಕನ್ನಡದಲ್ಲಿ ಅತಿ ದೊಡ್ಡ ಸೀರಿಯಲ್ನ ನಟ ಅಂತಲೇ ಕೂಡ ಹೇಳ್ಬೋದು. ಮತ್ತು ಅಗ್ನಿಸಾಕ್ಷಿಯಲ್ಲಿ ಪ್ರಮುಖದ ಪಾತ್ರವನ್ನು ಮಾಡಿ ಪ್ರಮುಖದ ನಾಯಕ ನಟನ ಪಾತ್ರವನ್ನೇ ಮಾಡಿದಂಥ ಅತಿ ದೊಡ್ಡ ನಟ ಇದೀಗ ಆತ್ಮಹತ್ಯೆಗೆ ಶರಣಾಗಿರೋಂಥ ಘಟನೆ ನಡೀತಿರೋಂಥದ್ದು. ಹಾಗಾಗಿ ಏನಾಯಿತು ಇದಕ್ಕೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸಿನಿಮಾ ರಂಗ, ಸೀರಿಯಲ್ ರಂಗದಲ್ಲಿ ಕನ್ನಡದಲ್ಲಂತೂ ಸಾವು ನೋವುಗಳ ಸಂಖ್ಯೆ, ಅನಾಹುತಗಳ, ಆತ್ಮಹತ್ಯೆಗಳ ಸಂಖ್ಯೆ, ಅಪಘಾತಗಳ ಸಂಖ್ಯೆ ಈ ರೀತಿ ನಡೀತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಈಗ ಕನ್ನಡದ ಖ್ಯಾತ ನಟರಾದಂತಹ ಇದೇ ಕೊನೆ ಸೆಳೆದಿದ್ದಾರೆ. ಅದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆರ್ಥಿಕ ಸಮಸ್ಯೆ ಮತ್ತು ಮಾಡಿಕೊಂಡ ಸಾಲಗಳಿಂದಾಗಿ ಸಾಕಷ್ಟು ನೊಂದಿದ್ರು ಅಂತ ಹೇಳಾಗುತ್ತೆ. ಬೇರೆ ಯಾರಲ್ಲ, ಸಂಪತ್ ರಾಜ್ ಅವರು. ಅಗ್ನಿಸಾಕ್ಷಿ ಸೀರಿಯಲ್ ನೀವು ನೋಡಿರ್ತೀರಿ. ಅಗ್ನಿಸಾಕ್ಷಿ ಸೀರಿಯಲ್ಲು ಸೀಸನ್ 1 ಬಂದಿತ್ತು. ಆ ಸೀರಿಯಲಲ್ಲಿ ವೈಷ್ಣವಿಯ ಅಣ್ಣನ ಪಾತ್ರವನ್ನು ಇವರು ಮಾಡಿದರು. ಇಂಥ ಅದ್ಭುತವಾದಂತಹ ಅಭಿನಯ ಮಾಡಿದಂಥ ಸುಮಾರು 500ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಅಣ್ಣನ ಪಾತ್ರವನ್ನು ನಿಭಾಯಿಸಿದಂಥ ಸಂಪತ್ ರಾಜ್ ಅವರು ಇದೀಗ ಅವರು ಕೊನೆ ಸೆಳೆದಿದ್ದಾರೆ. ಸದ್ಯ ಈ ವಿಚಾರ ತಿಳಿದಂತಹ ಅವರು ಕೂಡ ವೈಷ್ಣವಿ ಕೂಡ ಕಂಬನಿ ಮಿಡ್ತಿದ್ದಾರೆ ಮತ್ತು ಕಣ್ಣೀರು ಕೂಡ ಹಾಕಿದ್ದಾರೆ. ಇದು ದುಡುಗೆ ನಿರ್ಧಾರ ಮಾಡಬಾರ್ದಿತ್ತು. ಅವ್ರು ಏನಾಗಿದೆ ಅಂತ ನಮ್ಮ ಹತ್ರ ಯಾವತ್ತೂ ಸಹ ಹೇಳ್ಕೊಂಡಿಲ್ಲ. ಅಂತ ಹೇಳ್ಕೊಂಡು ನಮ್ಮ ಕೈಲಿ ಆದಂಥ ಸಹಾಯನೂ ಮಾಡ್ತಿದ್ವಿ ಅಂತಲೂ ಕೂಡ ವೈಷ್ಣವರು ಕೂಡ ತುಂಬಾ ಬೆಕ್ಕಿ ಕಣ್ಣೀರು ಹಾಕಿದ್ದಾರೆ. ಸದ್ಯ ಇವರ ಅಂತಿಮ ದರ್ಶನಕ್ಕೆ ಸಹ ಎಂದು ಹೋಗಿದ್ದಾರೆ.